ఈ ప్రపంచంలో ఏ దేశం వెళ్ళినా మీకు అక్కడ కనిపించేది ఒక మతం. ఈ దేశంలో దైవం జోలికి వస్తే మేము ఖండిస్తాం. ನಮಸ್ಕಾರ ಫ್ರೆಂಡ್ಸ್, ನಾವು ಇವತ್ತು ಮಾತಾಡ್ತಿರೋದು ಅಖಂಡ 2 ಮೂವಿ ಬಗ್ಗೆ. 2025ರಲ್ಲಿ ರಿಲೀಸ್ ಆಗಿರುವಂತಹ ಭಾರತೀಯ ತೆಲುಗು ಭಾಷೆಯ ಫ್ಯಾಂಟಸಿ ಆಕ್ಷನ್ ಥ್ರಿಲ್ಲರ್ ಚಲನಚಿತ್ರವಾಗಿದ್ದು, ಇದನ್ನು ಬೋಯಪತಿ ಶ್ರೀನು ಅವರು ಬರೆದು ನಿರ್ದೇಶಿಸಿದ್ದಾರೆ. ಚಲನಚಿತ್ರದಲ್ಲಿ ನಂದಮೂರಿ ಬಾಲಕೃಷ್ಣನ್, ಸಂಯುಕ್ತಾ ಮೆನನ್, ಆದಿ ಪಿನಿಸೆಟ್ಟಿ ಮತ್ತು ಹರ್ಷಾಲಿ ಮಲ್ಹೋತ್ರಾ ಅವರು ಪ್ರಮುಖ ಪಾತ್ರಗಳಲ್ಲಿ ನಟಿಸಿದ್ದಾರೆ. ಇದು 2021ರಲ್ಲಿ ಅಖಂಡ ಚಲನಚಿತ್ರದ ಮುಂದುವರಿದ ಭಾಗವಾಗಿದೆ. ಈ ಒಂದು ಚಲನಚಿತ್ರದ ಮ್ಯೂಸಿಕ್ ಬಗ್ಗೆ ಮಾತಾಡೋದಾದ್ರೆ, ಥಾಮನ್ ಎಸ್ ಅವರು ಈ ಒಂದು ಚಲನಚಿತ್ರದಲ್ಲಿ ಮ್ಯೂಸಿಕ್ ಅನ್ನು ಕೊಟ್ಟಿದ್ದಾರೆ. ಈ ಒಂದು ಚಲನಚಿತ್ರದ ಫೋಟೋಗ್ರಫಿಯಲ್ಲಿ ನಾವು ನೋಡೋದಾದ್ರೆ ರಾಮ್ ಪ್ರಸಾದ್ ಅವರು ಕಾಣಿಸ್ಕೊಳ್ತಾರೆ ಮತ್ತು 12 ಡಿಸೆಂಬರ್ 2025ರಂದು 3D ಮತ್ತು 2D ಸ್ವರೂಪಗಳಲ್ಲಿ ಬಿಡುಗಡೆ ಆಯಿತು ಮತ್ತು ನಿರ್ಮಾಪಕರಿಂದ ಅಥವಾ ವಿಮರ್ಶಕರಿಂದ ಮಿಶ್ರ ವಿಮರ್ಶೆಗಳು ಪಡೆಯಿತು. ಈ ಒಂದು ಚಲನಚಿತ್ರದಲ್ಲಿ ನಂದಮೂರಿ ಬಾಲಕೃಷ್ಣನ್ ಅವರು 2 ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಅಖಂಡ ರುದ್ರ, ಸಿಕಂದರ್ ಅಘೋರ ಮತ್ತು ಮುರಳಿ ಕೃಷ್ಣ. ಅದೇ ತರ ಅರ್ಚನಾ ಗೋಸ್ವಾಮಿ ಪಾತ್ರದಲ್ಲಿ ಸಂಯುಕ್ತ ಅವರು ನಟಿಸಿದ್ದಾರೆ ಮತ್ತು ನೇತ್ರ ಪಾತ್ರದಲ್ಲಿ ಆದಿ ಪಿನಿಸೆಟ್ಟಿ ಅವರು ಸಹ ಕಾಣಿಸಿಕೊಂಡಿದ್ದಾರೆ. ಹರ್ಷಾಲಿ ಮಲ್ಹೋತ್ರಾ ಅವರು ಜನನಿಯಾಗಿ, ಮುರಳಿ ಕೃಷ್ಣ ಅವರ ಮಗಳು DRDO ವಿಜ್ಞಾನಿಯಾಗಿ ಕಾಣಿಸಿಕೊಂಡಿದ್ದಾರೆ. ಅದೇ ತರ ಅನೇಕ ನಟರು ಈ ಒಂದು ಮೂವಿಯಲ್ಲಿ ಕಾಣಿಸಿಕೊಳ್ತಾರೆ. ಈ ಒಂದು ಚಲನಚಿತ್ರವನ್ನು ಅಧಿಕೃತವಾಗಿ ಅಕ್ಟೋಬರ್ 16, 2024ರಂದು ಹೈದರಾಬಾದ್ನಲ್ಲಿ ಮುಹೂರ್ತದ ಚಿತ್ರೀಕರಣದೊಂದಿಗೆ ಪ್ರಾರಂಭವಾಯಿತು. 2024ರಲ್ಲಿ ಹೈದರಾಬಾದ್, ಹಿಮಾಲಯ ಮತ್ತು ಕುಂಭಮೇಳದಲ್ಲಿ ಪ್ರಮುಖ ವೇಳಾಪಟ್ಟಿಗಳೊಂದಿಗೆ ಪ್ರಧಾನ ಶೂಟಿಂಗ್ ಅನ್ನು ಪ್ರಾರಂಭಿಸಲಾಯಿತು. 2025ರ ಮಧ್ಯದಲ್ಲಿ ತಂಡವು ಜಾರ್ಜಿಯಾದಲ್ಲಿ ಪ್ರಮುಖ ಸನ್ನಿವೇಶಗಳನ್ನು ಚಿತ್ರೀಕರಿಸಿತು. ಚಿತ್ರದ ಚಿತ್ರೀಕರಣ ಆಗಸ್ಟ್ ಮೊದಲ ವಾರದಲ್ಲಿ ತಿರುವಾಣಮಲೈನಲ್ಲಿ ಮುಕ್ತವಾಯಿತು ಮತ್ತು ಬಾಲಕೃಷ್ಣನ್ ಆಗಸ್ಟ್ 29, 2025ರಲ್ಲಿ ತಮ್ಮ ಪಾತ್ರಕ್ಕೆ ಡಬ್ಬಿಂಗ್ ಪೂರ್ಣಗೊಳಿಸಿದರು. ಈ ಒಂದು ಚಲನಚಿತ್ರದ ಮಾರ್ಕೆಟಿಂಗ್ ಬಗ್ಗೆ ನಾವು ನೋಡೋದಾದ್ರೆ, ಬಾಲಕೃಷ್ಣನ್ ಅವರ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಜೂನ್ 9, 2025ರಂದು ಚಿತ್ರದ ಟೀಸರ್ ಬಿಡುಗಡೆ ಆಯಿತು. ಸೊ ಇದಾಗಿತ್ತು ನಂದಮೂರಿ ಬಾಲಕೃಷ್ಣನ್ ಅವರ ಅಖಂಡ 2 ಮೂವಿ ಬಗ್ಗೆ. ಯಾರೆಲ್ಲ ಈ ಮೂವಿನ ನೋಡಿದ್ದೀರಾ, ಈ ಮೂವಿ ಹೇಗನ್ಸ್ತು ಅನ್ನೋದನ್ನ ಕಾಮೆಂಟ್ ಅಲ್ಲಿ ತಪ್ಪದೆ ತಿಳಿಸಿ. ನೀವೇನಾದ್ರೂ ಈ ಚಾನೆಲ್ಗೆ ಹೊಸದಾಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಧನ್ಯವಾದ.